ಹುಬ್ಬಳ್ಳಿನಲ್ಲಿ ನಿನ್ನೆ ಸಂಜೆ ಮಾರ್ಗದ ಮಧ್ಯದಲ್ಲಿ ಸಾರಿಗೆ ಬಸ್ ನಿಲ್ಲಿಸಿ ಬಸ್ನಲ್ಲಿ ಡ್ರೈವರ್ ಕಂಡಕ್ಟರ್ ನಮಾಜ್ ಮಾಡಿದ ವಿಡಿಯೋ ವೈರಲ್ ಅಂತೆ. ಹಾನಗಲ್ನಿಂದ ಇಲ್ಲಿಗೆ ಹೋಗ್ತಿತ್ತಂತೆ. ಅವ್ರು ಮಾಡಬೇಕು ಮಾಡಬಾರ್ದು ಅನ್ನೋದಲ್ಲ ನನ್ನ ಪ್ರಶ್ನೆ. ಎಕ್ಸ್ಟ್ರೀಮ್ಲಿ ಡೇಂಜರಸ್, ಇನ್ಕರೆಕ್ಟ್. ನಾಳೆ ವಿಮಾನ ಓಡಿಸ್ತಿದ್ದಾಗ ಪೈಲಟ್ಗೆ ಬಂದರೆ ಏನು ಮಾಡಿ, ರೈಲ್ ಆದಾಗ ಬಂದರೆ ಏನು ಮಾಡೋದು, ಯಾರಿಗೆ ಹಾಕ್ಬೋದು ಇದೆಲ್ಲ? ನಮ್ಮ ನಂಬಿಕೆಗಳು ಅಲ್ಲಿ ಲೆವೆಲ್ಗೆ ಹೋಗಬಾರ್ದು. ಇತಿಮಿತಿ ನೋಡಬೇಕಿದ್ದನ್ನು. ಹಡದು ಬಿಡೋದು ಅದು ಅವ್ರ ಇಷ್ಟ. ಧರ್ಮದ ವಿಚಾರ ಹೋಗ್ತಿರೋ ಬಸ್ ನಿಲ್ಲಿಸೋದಲ್ಲ, ಹೋಗ್ತಿರೋ ವಿಮಾನ ನಿಲ್ಲಿಸಿದ್ರೆ ನಾಳೆ ರೈಲ್ ನಿಲ್ಲಿಸಿದ್ರೆ 25-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅನ್ವಯ ಆಗುವಂತೆ 1ನೇ ತರಗತಿಗೆ ಮಾತ್ರ ದಾಖಲಾತಿ ವಯಸ್ಸಿನ ಮಿತಿ ಸಡಿಲ, ಉಳಿದಿದ್ದ ಕಡೆಗೆ ಅಲ್ಲ ಅಂತ ಹೇಳಿದೆ ಸರ್ಕಾರ. ದೇಶದ್ರೋಹದ ಕೇಸಲ್ಲಿ ಬಾಂಗ್ಲಾದೇಶದಲ್ಲಿ ಜೈಲು ಪಾಲಾಗಿದ್ದರು ಇಸ್ಕಾನ್ನ ಚಿನ್ಮಯ ಕೃಷ್ಣದಾಸು. ಅವರು ಇವತ್ತು ಬಾಂಗ್ಲಾದೇಶದಲ್ಲಿ ಕೋರ್ಟು ಜಾಮೀನು ಕೊಟ್ಟಿದೆ. ಆಪ್ನ ಮಾಜಿ ಸಚಿವರಾದ ಸಿಸೋಡಿಯಾ ಸತ್ಯೇಂದ್ರ ಜೈನ್ ವಿರುದ್ಧ 2,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆರೋಪ ಬಂದಿದೆ. ಎಸಿಬಿ ಕೇಸ್ ಹಾಕಿದೆ. ವಜ್ರೋದ್ಯಮಿ ಮೆಹುಲ್ ಚೋಕ್ಸಿ ಮುಂಬೈ ಕೋರ್ಟು ಜಾಮೀನು ರಹಿತ ವಾರಂಟ್ ಮಾಡಿದೆ. ಕೆನರಾ ಬ್ಯಾಂಕಿನಿಂದ ತೆಗೆದುಕೊಂಡಿದ್ದ ಸಾಲದ ಮೇಲೆ 34 ವರ್ಷಗಳ ವೃತ್ತಿ ಜೀವನದಲ್ಲಿ 57 ಬಾರಿ ವರ್ಗಾವಣೆಯಾಗಿದ್ದರು ಹರಿಯಾಣ ಕೇಡರ್ನ IAS ಅಧಿಕಾರಿ ಅಶೋಕ್ ಖೇಮ್ಕಾ ಇವತ್ತು ನಿವೃತ್ತಿಯಾದರು. ಫ್ರಾನ್ಸಿಸ್ ಪೋಪ್ ನಿಧನದ ಬಳಿಕ ಮುಂದಿನ ಪೋಪ್ ಆಯ್ಕೆ ಚಟುವಟಿಕೆ ವ್ಯಾಟಿಕನ್ನಲ್ಲಿ ನಡೆಯುತ್ತೆ. ಮೇ 7ರಿಂದ ಸಿಸ್ಟೀನ್ ಚಾಪಲ್ನಲ್ಲಿ 135 ಕಾರ್ಡಿನಲ್ಗಳು ಓಟ್ ಹಾಕ್ತಾರೆ. ದೀರ್ಘ ಆಗ್ಬೋದು ಪ್ರಕ್ರಿಯೆ ಅಂತಾರೆ. ಹಾಗೇನಿಲ್ಲ, ಒಂದಿನದಲ್ಲೂ ಆಗ್ಬೋದು, 1 ವರ್ಷನೂ ಆಗ್ಬೋದು. ಥಾಯ್ಲೆಂಡ್ ರಾಜ ವಜೀರ್ ಲಾಂಗ್ ಕಾರ್ನ್ ರಾಣಿ ಸುತೀತ ಸ್ವತಃ ಅವರೇ ಬೋಯಿಂಗನ್ನು ಚಾಲನೆ ಮಾಡ್ಕೊಂಡು ಭೂತಾನಕ್ಕೆ ಬಂದ್ರಂತೆ. ಯಾಕೆ ಅವರಿಬ್ಬರು ಪೈಲಟ್ಗಳ ಇಲ್ಲಿದ್ರೆ ಹೆಂಗೆ ಮಾಡೋಕ್ಕಾಗತ್ತೆ? ಪೈಲಟ್ಗಳೇ ಇರಬೇಕು ಮೋಸ್ಟ್ಲಿ ಅಲ್ಲ. ಚಿರತೆ ಒಂದು ತಮಿಳುನಾಡಿನ ಪೊಲೀಸ್ ಸ್ಟೇಷನ್ಗೆ ಹೋಗಿತ್ತಂತೆ. ವಿಡಿಯೋಲೆಲ್ಲ ಬಂದಿದೆ. ಪೊಲೀಸರು ಬಚ್ಚಿಟ್ಕೊಂಡಿದ್ರಂತೆ. ಅಬ್ಬಾ, ಅಷ್ಟೇನು ಯಾರೋ ಒಬ್ಬರನ್ನವ್ರು ಹೆದರಿಸುತ್ತಾರ? ಸರಿ. ದಾವಣಗೆರೆ ನ್ಯಾಮತಿನಲ್ಲಿ ಕೆರೆಯಲ್ಲಿ ಬಾದಾಮಿ ಚಾಲುಕ್ಯರ ಕಾಲದ ಶಿಲಾಶಾಸನ ಸಿಕ್ಕಿದೆ. 1ನೇ ವಿಕ್ರಮಾದಿತ್ಯನ ಕಾಲದ್ದಿದು. 5 ಅಡಿ ಉದ್ದ ಇದೆ. ಹಳೆಗನ್ನಡದಲ್ಲಿ ಏನೋ ಇದೆಯಂತೆ. JCB ಮಣ್ಣು ತೆಗೆಯುವಾಗ ಸಿಕ್ಕಿದೆ.